ಫ್ರೆಂಡ್ಸ್, ನಮಸ್ತೆ. ನಾವು ಈ ದಿನ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ತ್ರಿವೇಣಿ ಸಂಗಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ತ್ರಿವೇಣಿ ಸಂಗಮ ವಿಶೇಷ ಏನಪ್ಪ ಅಂತಂದ್ರೆ ನೋಡಿ, ಅಲೆಗಳು ನೀರು ಕೇಳಿಸ್ತಾ ಇಲ್ಲ, ಸೌಂಡು ಬರೀ ಅಲೆಗಳ ಸೌಂಡೇ ಕೇಳಿಸ್ತೈತೆ. ಕಾವೇರಿ ನದಿ, ಹೇಮಾವತಿ ನದಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಮೂರು ಸಂಗಮ ಆಗಿರೋಂಥ ಕ್ಷೇತ್ರ ತ್ರಿವೇಣಿ ಸಂಗಮ. ಇರೋದು ಕೇರ್ಪಟ್ಟೆ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ಕುಂಭಮೇಳ ಕೂಡ ನಡೀತದೆ. ಇಲ್ಲಿ ಫಸ್ಟ್ ಟೈಮ್ ಕುಂಭಮೇಳ ನಡೆದಿದ್ದು ಯಾವಾಗ ಅಂದರೆ ಸಿದ್ದರಾಮಯ್ಯ CM ಆಗಿದ್ದು ಫಸ್ಟ್ ಟೈಮ್. ಆವಾಗ ಕುಂಭಮೇಳ ನಡೆದಿತ್ತು. ಬಿಸಿಲು ಜಾಸ್ತಿ ಐತೆ. ಅದಾದಮೇಲೆ ಎರಡನೇ ಸಲ, ಈ ಸಲ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಾಗ ಕುಂಭಮೇಳ ನಡೆಯುವಾಗ ನಾರಾಯಣಗೌಡರು MLA ಆಗಿದ್ದರು ಕೇರ್ಪಟ್ಟೆಯಲ್ಲಿ. ಅವಾಗ ನಡೆದಿದೆ ದೇವಸ್ಥಾನ. ಅಲ್ಲಿ ಮುಂಚೆ ಹಳೆಯ ದೇವಸ್ಥಾನ ಸಂಗಮೇಶ್ವರ ದೇವಸ್ಥಾನ ಮುಂಚೆ ಇದ್ದಿದ್ದು. ಇವಾಗ ಹೊಸದಾಗಿ ಈಗ ಮಹದೇಶ್ವರ ದೇವಸ್ಥಾನ ಮಾಡೋದು. ಇಲ್ಲಿ ವಿಶೇಷ, ಈ ಕಡೆ ಭಾಗದಲ್ಲಿ ಅಲೆಗಳು ಬರ್ತಾ ಇಲ್ಲ. ಈ ಕಡೆ ಅಲೆ ಬರ್ತೈತೆ. ಈ ಕಡೆ KRS ಬ್ಯಾಕ್ ವಾಟ್ರ್ ಈ ಕಡೆ ಇದೆ ನೋಡಿ. KRS ಇಲ್ಲಿಂದ ನೀರು ಮುಖಾಂತರ ಹೋದ್ರೆ 20 ಕಿಲೋಮೀಟ್ರ್ ಆಗ್ಬೋದು ಒಂದು ಅಂದಾಜು. ಬಟ್ ಈಗ ರೋಡಲ್ಲಿ ಹೋದರೆ 40-50 ಕಿಲೋಮೀಟ್ರ್ ಆಯ್ತದೆ. ಈ ಕಡೆ ಮಲೆನಾಳಿ ರೂಟ್, ಆ ರೂಟ್ ಹೋಗ್ಬೇಕು. ಈ ಕಡೆ ಅಲೆಗಳು ಕಮ್ಮಿ, ಆ ಕಡೆಯಿಂದ ನೀರು ಜಾಸ್ತಿ ಇರೋದ್ರಿಂದ ಈ ಕಡೆ ಕಾವೇರಿ ನದಿ ಈ ಕಡೆಯಿಂದ ಬರೋಂಥದ್ದು. ಅಲ್ಲಿ ಸೇತುವೆ ನೋಡ್ತಾ ಇದ್ದೀರ ನೋಡಿ. ಇಲ್ಲ ಮಡಿಕೇರಿ ತಾಲೂಕಾವೇರಿಯಲ್ಲಿ ಉಗಮ ಸ್ಥಳ ಕಾವೇರಿ ನದಿ. ಅಲ್ಲಿಂದ ಇಲ್ಲಿ ಬಂದು ಸಂಗಮ ಸ್ಥಳ. ಹೇಮಾವತಿ ನದಿ ಬರೋದು ಆ ಕಡೆಯಿಂದ ಬರುತ್ತೆ. ಹೇಮಾವತಿ ನದಿ ಹಾಸನ ಹತ್ರ ಯಾವುದು ಹುಲಿಕಲ್ ಘಾಟ್ ಅಂತ ಏನೋ ಬರುತ್ತೆ, ಚಿಕ್ಕಮಗಳೂರು ಜಿಲ್ಲೆ. ಅಲ್ಲಿ ಉಗಮ ಸ್ಥಳ. ಇದು ಲಕ್ಷ್ಮಣ ತೀರ್ಥ ನದಿ ಬಂದು ಅದು ಆ ಕಡೆ ಈ ಕಡೆ ಮಡಿಕೇರಿ ಸೈಡೇ ಬರುತ್ತೆ ಅನಿಸುತ್ತೆ. ಆದರೂ ಉಗಮ ಸ್ಥಳ ಸರಿಯಾಗಿ ಗೊತ್ತಿಲ್ಲ ನನಗೂ. ಹಾಗಾಗಿ ಇದು ಸ್ಥಳ ವಿಶೇಷ ಏನು ಅಂದರೆ ನೋಡಿ, ಇಷ್ಟು ಚೆನ್ನಾಗಿದೆ. ಬಿಸಿಲಿರೋದ್ರಿಂದ ಸ್ವಲ್ಪ ಇಲ್ಲಿ ಈಗ ಹೊಸ್ದಾಗಿ KRS ಬೋಟಿಂಗ್ ಮಾಡಬೇಕು ಅಂತೇನೋ ಮಾಡವ್ರೆ. KRS ಬ್ಯಾಕ್ ವಾಟ್ರಲ್ಲಿ ಇಲ್ಲಿಂದ ಚೆನ್ನಾಗಿರುತ್ತೆ ಬೋಟಿಂಗ್ ಮಾಡಿದ್ರೆ. ಸ್ಪೀಡ್ ಬೋಟಿಂಗು ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಇನ್ನೇನು ಓಪನ್ ಆಗ್ಬೋದು.
ಆದರೆ ಆ ಕಡೆ ಫುಲ್ ಅಲೆಗಳು ಬರ್ತೈತಿ. ಈ ಕಡೆ ನೋಡಿ, ಈ ಕಡೆ ಯಾವ್ದು ಅಲೆ ಸೈಲೆಂಟ್ ಆಗೈತೆ ನೀರು. ಇಲ್ಲಿ ಸ್ಥಳ ಪುರಾಣ ಬಂದು ಇಲ್ಲೇ ನಿಯರ್ ವರ ಸ್ವಾಮಿ ಕಲ್ಲಳ್ಳಿ ಇದೆಲ್ಲ, ಕಲ್ಲಳ್ಳಿ ನಿಯರ್ ಅಲ್ಲಿ ಎಲ್ಲ ಜನಗಳು ತುಂಬ ಬರೋ ಅಂಥದ್ದು ಡೈಲಿ ಈ ಕಡೆ. ಇಲ್ಲಿ ಅದನ್ನ ಜನಸಂಖ್ಯೆ ಕೆಲವ್ರಿಗೆ ಗೊತ್ತಿಲ್ಲ, ಇಷ್ಟ ಜನಕ್ಕೆ ಕೆಲವ್ರಿಗೆ ಗೊತ್ತು ಕುಂಭಮೇಳ ಅದೆಲ್ಲ ನಡೆದಾಗ, ಕೆಲವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಏನು KR ಪೇಟೆಯಿಂದ ಒಂದು 20 ಕಿಲೋಮೀಟ್ರು, ಸುಮಾರು ಒಂದು 20-25 ಕಿಲೋಮೀಟ್ರ್ ಈ ಕಡೆ KR ನಗರಕ್ಕೂ ಅಷ್ಟೇ ಆಗುತ್ತೆ. ನಿಯರ್ ಇರೋ ಅಂಥದ್ದು. ಈ ಕಡೆ ಹೊಸ ಬ್ರಿಡ್ಜ್ ಆಗೋದು ಈಗ ತಿಪ್ಪೂರು ದೆಗ್ನಾಳ್ ಆ ಕಡೆಯಿಂದ KR ನಗರದಿಂದ ಬರೋರು ಈ ಕಡೆ ಬಂದರೆ ಹತ್ರ ಆಗುತ್ತೆ. KR ಪೇಟೆಯಿಂದ ಬರೋರು ಸೋನಮಳ್ಳಿ ಮಾರ್ಗ ಹಿಂಗೆ ಬಂದರೆ ನಿಯರ್ ಆಗುತ್ತೆ. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಇದ್ದರೆ ಒಂದು ಒಳ್ಳೆ ಪ್ರವಾಸ ತಾಣ ಚೆನ್ನಾಗಿರುತ್ತೆ ನೋಡಿ. ಅಂದರೆ ಇಲ್ಲಿ ಅಕ್ಕಪಕ್ಕ ಗೊತ್ತಿರೋರಿಗೆಲ್ಲ ಇದು ಗೊತ್ತಿರೋಂಥದ್ದೇ ಪ್ಲೇಸು. ಬಟ್ ಏನಂದರೆ ಹೊರಗಡೆಯವ್ರಿಗೆ ಇದು ಹೊಸಬ್ರಿಗೆ ಬಂದಾಗ ಒಂಥರ ಚೆನ್ನಾಗಿರುತ್ತೆ. ಈಗ ನಾವೆಲ್ಲರೂ ಹೊಸ ಕಡೆ ಹೊಸ ಪ್ಲೇಸ್ ಬೇರೆ ಊರಿಗೆ ಹೋದಾಗ ನಮ್ಗೆ ಹೊಸ್ದಾಗಿ ಕಾಣುತ್ತಲ್ಲ, ಹಂಗೆ ಬೇರೆಯವ್ರಿಗೆ ಬಂದಾಗ ಇದು ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ಮಹದೇಶ್ಪುರ, ಇಲ್ಲಿ ಸ್ಥಳ ಪುರಾಣ ಹೇಳಬೇಕು ಅಂದರೆ ಹಿಂದೆ ಅವರು ಮಹದೇಶ್ಪುರ ಆ ಕಡೆಯಿಂದ ಹಿಂಗೆ ಸಂಚಾರ ಮಾಡಬೇಕಾದ್ರೆ, ದೇಶ ಸಂಚಾರ ಮಾಡಿ ಮಹದೇಶ್ಪುರ ಬೆಟ್ಟಕ್ಕೆ ಹೋಗಿ ನೆಲೆ ಆಗಬೇಕಾದ್ರೆ ಅವಾಗ ಇಲ್ಲಿ ಬಂದಾಗ ಇಲ್ಲಿ ದೋಣಿ ಓಡಿಸೋರು ಇರ್ತಾರೆ. ಆ ದೋಣಿ ಓಡಿಸೋರು ಏನಾದ್ರು ಮಾಡ್ತಾರೆ, ಈ ನದಿ ತುಂಬಿದಾಗ ಇದೇ ಥರ ಆ ಕಡೆ ದಡ ಸೇರಿಸು ಅಂತ ಹೇಳಿದಾಗ, ಬಿಡಿ ಅಂತ ಹೇಳಿದಾಗ ಅವರು ಇಲ್ಲ ದುಡ್ಡು ಕೇಳ್ತಾರೆ. ಅವ್ರ ಹತ್ರ ದುಡ್ಡು ಇರೋಲ್ಲ ಕೊಡೋಕ್ಕೆ, ದುಡ್ಡು ಕೊಡಿ ಅಂದಾಗ ಅವರು ನಿರಾಕರಿಸ್ತಾರೆ ದಾಟ್ಸಲ್ಲ. ಅವಾಗ ಏನು ಮಾಡ್ತಾರೆ, ಮಹದೇಶ್ವರ ಅವರು ತಮ್ಮ ಮೈ ಮೇಲೆ ಹಾಕಿದಂಥ ಒಂದು ಶಾಲು ಏನಿದೆ ಆ ಶಾಲನ್ನು ಹಾಸಿ ನೀರು ಮೇಲೆ ಮಲಗಿ ಆ ಕಡೆ ದಡವನ್ನು ಸೇರ್ತಾರೆ. ಇಲ್ಲಿ ತಪಸ್ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆ ಕಡೆ ದಡ ಸೇರಿದಾಗ ಅವ್ರು ಆಗ ಜನಗಳಿಗೆಲ್ಲ ಅವ್ರ ಪವಾಡ ನೋಡಿ ಆವಾಗ ಅವ್ರು ಕ್ಷಮೆ ಕೇಳ್ತಾರೆ. ಆವಾಗ ಅಂಥ ಒಂದು ಪವಾಡ ನಡೆದಿರುವಂಥ ಕ್ಷೇತ್ರ ಕೂಡ ಇದು. ಮುಂಚೆ ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಅಂತ ಹಳೆಯ ದೇವಸ್ಥಾನ ಅವಾಗಿದ್ದು ಸ್ಟಾರ್ಟಿಂಗಲ್ಲಿ, ಅದು ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರೆ ಅದನ್ನು. ಇದು ಇವಾಗ ಹೊಸ್ದಾಗಿ ಮಾಡಿರೋಂಥ ದೇವಸ್ಥಾನ. ಅದನ್ನು ನೀವು ಒಳಗಡೆ ನೋಡಿದ್ರಲ್ಲ ಮಹದೇಶ್ವರ ಸ್ವಾಮಿ ಮಲಗಿರೋಂಥದ್ದು, ಅದನ್ನೇ ಅವರು ಆ ರೀತಿ ಮಾಡಿರೋದು. ಸ್ಪೀಡ್ ಬೋಟ್ ನೋಡಿ ಇವಾಗ ಬರ್ತಾಯಿದೆ ಅನಿಸುತ್ತೆ, ಅಲ್ಲಿ ಕಾಣಿಸ್ತೈತೆ, ಇವಾಗ ಶುರುವಾಗಿದೆ ಆಲ್ರೆಡಿ. ನಾವು ಯಾವಾಗಲೂ ಹೋಗಿಲ್ಲ, ಹೋಗ್ಬೇಕು ಒಂದ್ಸಲ ನೋಡೋಣ ಎಲ್ಲಿಂದ ಬರ್ತಾಯಿದೆ ಅಂದು, ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ. ಇವಾಗ ಚೆನ್ನಾಗಿರುತ್ತೆ. ಓಕೆ, ಕಲ್ಲಳ್ಳಿಗೆ ಅಲ್ಲಿ ಬಂದಾಗ ಇದೂ ಕೂಡ ಬಂದು ಒಂದು ವಿಸಿಟ್ ಮಾಡ್ಕೊಂಡು ಹೋದರೆ ಕರಡ್ ಸ್ವಾಮಿಗೆ ಬಂದಾಗ ಚೆನ್ನಾಗಿರುತ್ತೆ. ಒಳ್ಳೆ ಟ್ರಿಪ್ ಪ್ಲ್ಯಾನ್ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಬೆಳ್ತೂರು ಅಂತ ಕೋಟೆ ರಂಗನಾಥ ಸ್ವಾಮಿ ಅಂತ ಹೇಳಿದೆ, ಅದ್ರ ಬಗ್ಗೆ ಒಂದು ಸಲ ಹೇಳಿದ್ದೆ. ಅದು ಕೂಡ ಚೆನ್ನಾಗಿದೆ, ಅಲ್ಲಿ ವಿಶೇಷವಾದ ದೇವಸ್ಥಾನ. ಅದು ಕೂಡ ಸ್ಥಳ ಚೆನ್ನಾಗೈತೆ. ಅಲ್ಲಿ ನೋಡಿ ಸ್ಪೀಡ್ ಬೋಟಿಂಗಲ್ಲಿ ಹೋಗ್ತಾ ಇದೆ, ಈಗ ಸ್ಟಾರ್ಟ್ ಆಗಿದೆ. ಹತ್ರ ಬಂದರೆ ಕಾಣಿಸುತ್ತೆ, ತುಂಬ ದೂರ ಇದೆ, ಹಂಗಾಗಿ ಸರಿ ಕಾಣಿಸ್ತಾ ಇಲ್ಲ. ಆದರೂ ಆವಾಗವಾಗ ಬರ್ತಾ ಇರ್ತೀವಿ. ಹೊಸ್ದಾಗಿ ಬಂದಾಗೆ ಲೊಕೇಶನ್ ಒಂಥರ ತುಂಬ ಇಷ್ಟ ಆಗುತ್ತೆ. 3 ನದಿಗಳ ಸಂಗಮ ಸ್ಥಳ. ಹಿಂದೂ ಧರ್ಮದಲ್ಲಿ ಏನಿದೆ, ಒಂದು ಇಂಥ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೋ ಪಾಪಗಳು ದೋಷಗಳು ಪರಿಹಾರ ಆಗ್ತವೆ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ನೋಡಿ ಸ್ಪೀಡ್ ಬೋಟ್ ಬಂತು, ಹತ್ರನೇ ಬರ್ತಾಯಿದೆ. ಗೊತ್ತಾಯಿದೆ ಬೋಟಿಂಗ್, ಸ್ಪೀಡ್ ಬೋಟ್. ನಾವು ವಿಡಿಯೋ ಮಾಡೋ ಟೈಮ್ಗೆ ಬಂತ ಚೆನ್ನಾಗಿದೆ ಸ್ಪೀಡ್ ಬೋಟಿಂಗ್. ಹೋದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋ ಮಾಡ್ಬೇಕಾದ್ರೆ ಬೋಟಲ್ಲಿ ಕುತ್ಕೊಂಡು ಸೂಪರಾಗಿರುತ್ತೆ ಅದು ವೀಡಿಯೋ ಮಾಡಿ.
ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ. ಸ್ಲೋ ಮಾಡೋದು ಇವಾಗ. ನೋಡ್ದಿರೋ ಬೋಟ್ ನೋಡಬೇಕು ಅಂತಿದ್ದಲ್ಲ, ಸ್ಪೀಡ್ ಬೋಟ್ ಹೆಂಗೈತೆ ಇದ್ದಾನೆ. KRS ಇಂದ ಅಲ್ಲಿಂದ ಬಂದಿರೋದವರು, KRS ಬ್ಯಾಕ್ ವಾಟ್ರಿಂದ. ಇಲ್ಲ ಅದು ಮೀನು ಹಿಡಿಯೋರು ಹಾಕಿರೋದು, ಮೀನು ಹಿಡಿಯೋರು ಹಾಕಿರೋದು ಅದು ಬೆಂಡು. ಅವರ ಯಾರೋ ಹಾಕಿರ್ತಾರೆ, ನೋಡ್ತಾ ಇರೋದು ಏನೋ ಮಾಡ್ತಾ ಅವ್ರು ಹಾಕಿರೋದು ಏನೋ ಗೊತ್ತಿಲ್ಲ. ಅವ್ರು ಮೀನು ಹಿಡಿಯೋರು ಯಾರೋ ಗೊತ್ತಿಲ್ವಲ್ಲ ಇವರು. ಸ್ಪೀಡ್ ಬೋಟು ಆ ಥರ ಕಾಣ. ಅದು ಸ್ಪೀಡ್ ಬೋಟ್ ಇನ್ನೂ ಚೆನ್ನಾಗಿರ್ತದೆ, ಅದು ದೊಡ್ಡ ಬೋಟ್ಗಳು. ಇದು ಮೀನು ಹಿಡಿಯೋರು ಯಾರೋ ಇರಬೇಕು ಅನಿಸುತ್ತೆ, ಸರಿಯಾಗಿ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಸ್ಥಳ ಇಷ್ಟ ಆಗಿದೆ ಅನ್ಕೋತೀನಿ. ಹೊಸಬ್ರಿಗೆ ಗೊತ್ತಿರೋರಿಗೆ ತುಂಬ ಜನ ನೋಡಿರ್ತಾರೆ, ನೋಡ್ದಿರೋರಿಗೆ ಒಂದು ಹೊಸ ಪ್ರವಾಸಿ ತಾಣ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಒಂದು ನೆಕ್ಸ್ಟು ಹೊಸ ವೀಡಿಯೋಗಳು ಮಾಡೋಕ್ಕೆ ಒಂದು ಹುಮ್ಮಸ್ಸು, ಸ್ಫೂರ್ತಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈಗ 714 ಜನ ಏನೋ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅವ್ರಿಗೆಲ್ಲ ಕೂಡ ಧನ್ಯವಾದಗಳು. ಹಾಗೆ ಈಗ ನಂದು ಎರಡು ಅಡ್ವರ್ಟೈಸ್ಮೆಂಟ್ ಕೂಡ ಈಗ ಸ್ಟಾರ್ಟ್ ಆಗಿದೆ. ಮೊನ್ನೆ ಸೂಳೆಕೋಟೆ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರ ಹತ್ರ, ಯಾವುದೋ ಅರಕಲಗೂಡು ತಾಲೂಕು ಅನಿಸುತ್ತೆ, ಅಲ್ಲಿ ಮಡಿಕೇರಿ ಹತ್ರ ನೀರು ಹತ್ರ, ಕುಶಾಲನಗರ ನೀರು, ಅಲ್ಲಿ ಹೋದಾಗ ವೀಡಿಯೋ ಮಾಡಿದ್ದು, ಅದನ್ನು ಹಾಕಿದ್ದೆ. ಅದಕ್ಕೀಗ ಆ್ಯಡ್ ಸ್ಟಾರ್ಟ್ ಆಗೈತೆ, ಅಡ್ವರ್ಟೈಸು. ಅದೊಂದು ಗುಡ್ ನ್ಯೂಸು. ಸರಿ, ಓಕೆ. ಅದಕ್ಕೆ ಇದೇ ಥರ ನಿಮ್ಮ ಸಹಕಾರ ಎಲ್ಲ ಇರಲಿ ಅಂತ ಕೇಳ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ. ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಇನ್ನೊಂದು ಮಾತು ಹೇಳಬೇಕು ಅಂದರೆ, ಮಹಾಭಾರತದ ಯಾವುದು ಧರ್ಮರ ಯಕ್ಷ ಪ್ರಶ್ನೆಯಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಧರ್ಮದೇವತೆ ಧರ್ಮರಾಯಂಗೆ ಕೇಳ್ಬೇಕಾದ್ರೆ ಪ್ರಶ್ನೆ, ಮನುಷ್ಯನ ಅತ್ಯಮೂಲ್ಯ ಸಂಪತ್ತು ಯಾವುದು ಅಂತ ಕೇಳ್ತಾರೆ. ಆವಾಗ ಅತ್ಯಮೂಲ್ಯ ಸಂಪತ್ತು ಯಾವುದು ಅಂತಂದರೆ ಮನುಷ್ಯನಿಗೆ ಉತ್ಸಾಹ. ಯಾವುದೇ ಕೆಲಸ ಮಾಡಬೇಕು ಅಂದರೆ ಉತ್ಸಾಹ ಇರಬೇಕು ಮನುಷ್ಯನಿಗೆ, ಅದು ಮನುಷ್ಯನ ಅತ್ಯಮೂಲ್ಯ ಸಂಪತ್ತು ಅಂತ ಧರ್ಮರಾಯ ಹೇಳ್ತಾನೆ. ಹಂಗೆ ಆ ಉತ್ಸಾಹ ಬರಬೇಕು ಅಂದರೆ ಯಾವ ಥರ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ನಮ್ಗೆ ಆ ಉತ್ಸಾಹ ಅನ್ನೋದು ಇರಬೇಕು. ಅದಕ್ಕೆ ನಮಗೂ ಕೂಡ ಈ ಸಬ್ಸ್ಕ್ರೈಬರ್ಸು, ಲೈಕ್, ವ್ಯೂಸು ಸ್ವಲ್ಪ ಜಾಸ್ತಿ ಬಂದಷ್ಟು ನಮಗೂ ಒಂದು ಉತ್ಸಾಹ ಅನ್ನೋದು ಬರುತ್ತೆ. ನೆಕ್ಸ್ಟು ವೀಡಿಯೋ ಆಗಲಿ ಎಲ್ಲಾದರೂ ಹೊಸ ವೀಡಿಯೋಗಳು, ಹೊಸ ಕ್ಷೇತ್ರಗಳು ಹುಡುಕಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನಮಗೊಂದು ಹುಮ್ಮಸ್ಸು ಬರುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಧನ್ಯವಾದಗಳು.